ಮತ್ತೆ ನೀವು ಕಂಟಿನ್ಯೂ ಮಾಡಿ, ನೀವು ಕಾಂಗ್ರೆಸ್ಗೆ ಹೋದ್ರಿ, ಕೂತ್ಕೊಳ್ತಾರೆ. ನಾನು ಎಲ್ಲಿ ಬೇಕಾದ್ರೂ ಓದ್ತೀನಿ. ಇಲ್ಲೆಲ್ಲ ಹರಿಶ್ಚಂದ್ರ ಕೂತಿದ್ದೀರಾ? ಜಾಸ್ತಿ ಮಾತಾಡಿದ್ರೆ ಮಂತ್ರಿ ಕೊಡ್ತಾರೆ. ಸೋಮ್ಯ ಗೌರವದಿಂದ ಇರೋದ್ ಕಲ್ತ್ಕೊಳ್ಳಿ, ಮರ್ಯಾದೆ ಇಟ್ಕೊಂಡು ಇರೋದ್ ಕಲ್ತ್ಕೊಳ್ಳಿ. ಎಂತಂದ್ರಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಕಾಶ ಇದೆ, ನಾನು ಓದ್ತೀನಿ. ಕಂಪ್ಲೀಟ್ ಮಾಡ್ಲಿ, ನನ್ನ ಇಷ್ಟ. ಮಾತಾಡಿ. ಮತ್ತೆ ನೀವು ಕಂಟಿನ್ಯೂ ಮಾಡಿ, ನೀವು ಕಾಂಗ್ರೆಸ್ಗೆ ಹೋದ್ರಿ, ಕೂತ್ಕೊಳ್ತಾರೆ. ಅಲ್ಲ, ಶಿವಲಿಂಗೇಗೌಡರಿಗೆ ಸುಮ್ನಿರ ಅಂತ ಹೇಳಿ ಆಯ್ತಪ್ಪ. ಇವತ್ತು ವಿರೋಧ ಪಕ್ಷದ ನಾಯಕರು ಮಾತಾಡ್ಬೇಕಾದ್ರೆ ಈಗ ಮಧ್ಯೆ ಮಧ್ಯೆ ಕೂತ್ಕೊಳ್ಳೋರು ಮಾತಾಡ್ತಾರೆ. ಅಲ್ಲ, ಅವ್ರು ಶಿವಲಿಂಗೇಗೌಡರಿಗೆ ನನ್ಗೆ ಗೊತ್ತಿದೆ ಯಾವ ಸ್ವಿಚಲ್ಲಿ ಆಗ್ಬೇಕಂತ. ನೀವು ಕೂತ್ಕೊಳ್ಳಿ. ಅಲ್ಲ, ಶಿವಲಿಂಗ ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಗಾಂಧೀಜಿ ಬಗ್ಗೆ ಮಾತಾಡಿದ್ರು. ನೆನ್ನೆ ಅವರ ರ್ಯಾಲಿ ಮಾಡಿದ್ದಾರೆ, ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ರ್ಯಾಲಿ ಮಾಡಿದ್ದಾರೆ, ಟ್ರಾಫಿಕ್ ಎಲ್ಲ ತೊಂದರೆ ಆಗಿದೆ, ಅದೆಲ್ಲ ಬಂದಿದೆ ಪತ್ರಕ್ಕೆ, ನಾನೇನು ಅಬ್ಜೆಕ್ಷನ್ ಮಾಡೋದು. ಅಲ್ಲಿ ತಮಗೂ ಗೊತ್ತಿದೆ, ತಾವನ್ನು ಕೂಡ ನಿಮ್ಮ ಸೆಕ್ರೆಟರಿ ಅವ್ರನ್ನೆಲ್ಲ ಕೇಳಿ, ವಿಧಾನಸಭೆ ನಡಿಬೇಕಾದ್ರೆ, ವಿಧಾನಸಭಾ ಅಧಿವೇಶನ ನಡಿಬೇಕಾದ್ರೆ ಯಾವುದೇ ಘೋಷಣೆಗಳನ್ನ, ಸರ್ಕಾರದ ಘೋಷಣೆಗಳನ್ನ ಮಾಡಬಾರದು ಅಂತ ಹೇಳಿದ್ದಾರೆ. ಮಾಡಬಾರ್ದು ಅಲ್ಲ ಸುರೇಶ್ ಕುಮಾರ್, ಹೊರಗಡೆ ಮಾಡಬಾರ್ದು ಅಂತ. ನೆನ್ನೆ ಅವರು ಗಾಂಧಿ ಹೆಸರನ್ನ ನಾವು ಎಲ್ಲ ಗ್ರಾಮ ಪಂಚಾಯತಿಗೂ ಇಡ್ತೀನಿ ಅಂತ ಹೇಳಿದ್ದಾರೆ. ಇದು ಸರಿನಾ ಸುರೇಶ್ ಕುಮಾರ್ ಅವರೇ? ನೀವೇ ಇಲ್ಲಿ ಹೇಳ್ಬೇಕಾಯ್ತು. ಇದು ಉಲ್ಲಂಘನೆ ಅಲ್ವಾ ಇದು ಸರ್ಕಾರದ್ದು? ಸರ್ಕಾರದ ಪಾಲಿಸಿಯನ್ನ ನೀವು ಹೊರಗಡೆ ನೀವು ಹೆಂಗ್ ಹೇಳ್ತೀರಾ? ನೀವು ಯಾವ ಕಾನೂನು ಅಡಿಯಲ್ಲಿ ಹೇಳ್ತೀರಾ? ನೀವೆಲ್ಲ ಕಾನೂನು ಎಲ್ಲ ಹೇಳಿದ್ರಲ್ಲ ಇಷ್ಟೊತ್ತು, ಹೆಂಗಿಟ್ರಿ ಅದನ್ನ ಹೆಸರನ್ನ ಅನೌನ್ಸ್ ಮಾಡಿದ್ರು? ಮುಖ್ಯಮಂತ್ರಿನೇ ಅನೌನ್ಸ್ ಮಾಡಿದ್ದಾರೆ. ನೀವು ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ. ಮುಂದಿನ ಬಜೆಟ್ನೊಳಗ ಈ ಬಗ್ಗೆ ಘೋಷಿಸಲಾಗುವುದು. ನಮ್ಮ ನೀತಿಗಳನ್ನು